ಪೋಸ್ಟ್ ಮಾರ್ಟಮ್ ಆಗೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಾರೆ ಫೋರೆನ್ಸಿಕ್ ಅವರು. ಶರೀರ ಭಾಗದಲ್ಲಿ ಪ್ರತಿಯೊಂದು ಪಾರ್ಟಲ್ಲಿ ಕೂಡ ಏನೇನಾಗಿದೆ, ಏನೇನು ಬುಲೆಟ್ಗಳು ಹೋಗಿದೆ, ಹೇಗಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟು ವಿಡಿಯೋ ಎಲ್ಲ ತಗೊಂಡಿರ್ತಾರೆ. ಅದಾದಮೇಲೆ ಇಲ್ಲಿ ಡಾಕ್ಟರ್ಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಕಾನೂನು ಪ್ರಕಾರ ಅವಶ್ಯಕತೆ ಇಲ್ಲ ಆ ಬಾಡಿ ಅಂತಂದಾಗ ಆ ಕುಟುಂಬಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ. ಕುಟುಂಬಕ್ಕೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಕುಟುಂಬದವರು ಕೂಡ ಅವ್ರ ನಿರ್ಣಯ, ಅದು ಹೊಣಿಸ್ಬೇಕು ಅಥವಾ ಸುಡಬೇಕು ಅನ್ನೋಂಥದ್ದು ಆ ಕುಟುಂಬಕ್ಕೆ ಸಂಬಂಧಪಟ್ಟ ನಿರ್ಣಯನೇ. ಅದ್ರ ಬಗ್ಗೆ ನಾವ್ಯಾರು ಕೂಡ ಮಾತಾಡೋದಕ್ಕೆ ಬರಲ್ಲ. ಅವ್ರ ನಿರ್ಣಯಗಳು ಅವೆಲ್ಲ ಕೂಡ ಕಾನೂನು ಪ್ರಕಾರ ಡಿಪಾರ್ಟ್ಮೆಂಟ್ ತಗೊಳ್ಳೋ ನಿರ್ಣಯಗಳು ಮತ್ತು ಅವರ ಕುಟುಂಬಸ್ಥರು ತಗೊಳ್ಳುವಂಥ ನಿರ್ಣಯಗಳು. ಇಲ್ಲಿ ನಾನು ತಮಗೆ ಪ್ರಮುಖವಾಗಿ ಹೇಳಿ ಬಯಸೋದೇನು ಅಂತಂದರೆ, ಅವ್ರು ಮಾಡಿರುವಂಥ ತಪ್ಪುಗಳನ್ನು ಯಾವ ರೀತಿ ಹೆದರಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇವತ್ತಿಗೆ ಸುಮಾರು ಹೆಚ್ಚು ಕಡಿಮೆ 9 ದಿನ, 8 ಡೇಸ್ ಕಂಪ್ಲೀಟ್ ಆಗುತ್ತೆ, 9 ಡೇಸ್. ಈ ಕ್ಷಣದವರೆಗೂ ಕೂಡ ಒಬ್ಬ ಅಮಾಯಕ ಡೆತ್ ಆಗಿದ್ದರೆ ಅಮಾಯಕನ ವಿಷಯದಲ್ಲಿ ಯಾವ ಸತೀಶ್ ರೆಡ್ಡಿ ಹಿಂದೆ ಬಂದಿರುವಂಥ 4-5 ಮಂದಿ ಗನ್ಮ್ಯಾನ್ಗಳು, ಅದೇ ಗನ್ಮ್ಯಾನ್ಗಳು ಭರತ್ ರೆಡ್ಡಿ ಹಿಂದೆ ರಾತ್ರಿ 9 ಗಂಟೆಗೆ ಬಂದು ಆ ಗನ್ನಿಂದ ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟ್ ಮಾಡಿ ಕೊಲೆ ಮಾಡಿರುವಂಥ ಈ ವಿಚಾರದಲ್ಲಿ ಅವರು ತಪ್ಪು ಮಾಡಿರೋ ಕಾರಣನೇ ಇವತ್ತು MLA ಡೈರೆಕ್ಷನ್ ಮೇಲೇ ಆ ಕೊಲೆ ಆಗಿದೆ ಅಂತೇಳಿ ಇವತ್ತು ನಾನು ಏನು ಹೇಳಿದ್ದೀನಿ. ನಾನು ಇವತ್ತು ನೋಡಿ ಸ್ಮಶಾನದಲ್ಲಿ ಆ ಹುಡುಗ ಸೋಮು ಅಂತ ಹೇಳ್ಬಿಟ್ಟು ಆ ಸ್ಮಶಾನದಲ್ಲಿ ಕುಣಿಗಳು ತೆಗೆಯೋದಕ್ಕೆ ಅವನು ಇನ್ಚಾರ್ಜ್, ಮಣ್ಣು ತೆಗೆಯೋದು ಮತ್ತು ಮುಚ್ಚೋದು, ಶವ ಸಂಸ್ಕಾರ ಮಾಡೋದಕ್ಕೆ ಅವನಲ್ಲಿ ವರಬಸಪ್ಪ ಗುಡಿ ಮಿಲ್ಲರ್ಪೇಟೆ ಹತ್ರ ಇರೋ ಸ್ಮಶಾನ ವಾಟಿಕೆಯಲ್ಲಿ ಅವನು ಸೋಮನ ಹುಡುಗ. ಅವನಿಗೆ ರಘುವನ್ನವನು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಅವರ ರಾಜಶೇಖರ್ ಅವ್ರ ತಾಯಿ ಹೇಳಿದ್ದಾರೆ, ಅವರ ತಂದೆ ಸಮಾಧಿ ಪಕ್ಕದಲ್ಲಾಗಿರ್ಬೋದು, ತಲೆ ಹತ್ರ ಕಾಲ ಹತ್ರ ಎಲ್ಲೋ ಅಲ್ಲೇ ಅದ್ರ ಬಗ್ಲಾಗೆ ನೀವು ಕುಣಿ ತೋಡಿ ಅಲ್ಲೇ ನಾವು ಹೊಣಬೇಕಾಗುತ್ತೆ ಶವ ಅಂತೇಳಿ ಅವ್ರ ತಾಯಿ ಹೇಳಿದ್ರು ಅಂತೇಳಿ ರಘುವನ್ನ ಹುಡುಗ ಈ ಹುಡುಗನಿಗೆ ಫೋನ್ ಮಾಡ್ತಾನೆ, ಸೋಮಗೆ. ಕುಣಿ ತೆಗಿತಾನೆ. ಕುಣಿ ತೆಗೆದ್ಮೇಲೆ ಪೊಲೀಸರು ಬಂದಿದ್ದಾರೆ ಅಲ್ಲಿಗೆ. ಆ ಸೋಮನ್ನ ಫೋಟೋ ತಗೊಂಡಿದ್ದಾರೆ, ಅವನ ಫೋನ್ ನಂಬರ್ ತಗೊಂಡಿದ್ದಾರೆ. ಯಾಕೆಂದರೆ ಪೊಲೀಸ್ ಪ್ರೊಸೀಜರ್. ಮತ್ತು ವಿಡಿಯೋನೂ ಮಾಡ್ಕೊಂಡಿದ್ದಾರೆ, ಕುಣಿ ತೆಗೆದಿರುವಂಥ ವಿಡಿಯೋ, ಈ ಹುಡುಗನ ವಿಡಿಯೋ, ಫೋಟೋ, ಈ ಹುಡುಗನ ಫೋನ್ ನಂಬರು ಎಲ್ಲದನ್ನ ತಗೊಂಡು ಪೊಲೀಸರು ಅಲ್ಲಿಂದ ಹೊರಟಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಆ ಹುಡುಗನಿಗೆ ಮತ್ತೆ ಫೋನ್ ಬರುತ್ತೆ ರಘುವನ್ನವನ ಕಡೆಯಿಂದನೇ. ಫೋನ್ ಬಂದುಬಿಟ್ಟು, ಸೋಮು ನೀನು ಕುಣಿ ಮುಚ್ಚಿಬಿಟ್ಟು ನೀನು, ಇಲ್ಲ ಅವರು ಸಾರ್ ಹೇಳಿದಾರಂತೆ ಸುಡಬೇಕು ಅಂತೇಳಿ. ಸೊ ಅವರು ಪಾಪ ಏನಿದೇನೆ ಏನೋ ದೊಡ್ಡವ್ರು ಹೇಳಿದ್ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಏನು ಮಾಡ್ತಾರೆ ಅವರಿಂದ, ಅದರ ಒಂದು ನಿಸ್ಸಹಾಯಕರ ಒಂದು ಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅವರು ಕುಣಿ ಮುಚ್ಚಬೇಕಂತಲೇ ಹೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಅವನು ಸೋಮನ ಹುಡುಗ ಪ್ರೊಸೀಜರ್ ಹೇಳ್ತಾನೆ. ಒಂದ್ಸಲ ಕುಣಿ ತೆಗೆದ ಮೇಲೆ ಸ್ಮಶಾನದಲ್ಲಿ ಮುಚ್ಚಬೇಕು ಅಂದರೆ ತೆಂಗಿನಕಾಯಿ ನೀರು ಹಾಕಿ ಸಂಪ್ರದಾಯದಂತೆ ಅದನ್ನು ಎಳ್ನೀರು ನೀರೆಲ್ಲ ಹಾಕಿ ಅದನ್ನು ಮುಚ್ಚಬೇಕು. ಏನು ಮಾಡ್ತೀವಿ ನಾವು, ನಾನು ಮುಚ್ಚಿದೆ ಅಂತೇಳಿ ಹೇಳ್ತಾನೆ. ಹೇಳ್ಬಿಟ್ಟು ಮತ್ತೆ ಮುಂದೆವರೆದು ಮಾತಾಡ್ತಾ MLA ಹೇಳಿರ್ತಾರೆ, ಅಲ್ಲಿ ಬಂದಿರೋ ಹುಡುಗರಿಗೆ ಹೇಳಿರ್ತಾನೆ, MLA ಹೇಳಿದಾರಂತೆ ಸುಡಬೇಕಪ್ಪ, ಯಾವುದೇ ಕಾರಣಕ್ಕೂ ಉಣಿಸೋ ಪ್ರಶ್ನೆನೇ ಇಲ್ಲ ಅಂತೇಳಿ. ಯಾಕೆಂದರೆ ಮತ್ತೆ ಬಾಡಿನ ಹೊರ ತೆಗೆದು ಮುಂದೆ ಯಾವತ್ತಾದರೂ ಕೂಡ ಮತ್ತೆ ರೀಪೋಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವುದೂ ಪ್ರೂಫ್ ಇರಬಾರ್ದು, ಅದನ್ನು ಸುಟ್ಬಿಡೋದೇ ವಾಸಿ ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಅಂತ. ಆ ರಾಜಶೇಖರ್ಗೆ ಫ್ಯಾನ್ಸ್ ಅಂದರೆ ಅವನಿಗೆ ಹಿಂಬಾಲಿಕರು. ರಾಜಶೇಖರ್ ಅನ್ನೋನು ಭರತ್ ರೆಡ್ಡಿಗೆ ಫಾಲೋವರ್, ರಾಜಶೇಖರ್ಗೂ ಫಾಲೋವರ್ಸ್ ಇರ್ತಾರಲ್ಲ. ಭರತ್ ರೆಡ್ಡಿ ರಾಜಶೇಖರ್ನ ಸಾಕ್ತಾ ಇದ್ರೆ ರಾಜಶೇಖರ್ಗೂ ಫ್ಯಾನ್ಸ್ ಇರ್ತಾರೆ, ಅಂದರೆ ಅವನ್ನ ಫಾಲೋ ಮಾಡೋರು. ಇವಾಗ ಅವ್ರು ಇಲ್ಲಿ ರಾಜಶೇಖರ್ನ ಕರೆಸಿದ್ದೇನು, ಏನೇನು ಒಂದು 200-300 ಮಂದಿನ ಹಾಕ್ಕೊಂಡು ಬಾರು ನೀನು ನಿಮ್ಮ ಏರಿಯಾದಿಂದ ಅಂತೇಳಿ ಕರೆದಿರೋಂಥದ್ದು. ಸೊ ರಾಜಶೇಖರ್ ಎಲ್ಲರಿಗೂ ಹೇಳಿದ್ದಾನೆ, ನೀವೆಲ್ಲರೂ ಬಂದುಬಿಡ್ರಿ ಅಲ್ಲಿಗೆ ರೆಡ್ಡಿ ಮನೆಗೆ, ಭರತ್ ರೆಡ್ಡಿ ಕರೀತಿದ್ದೀನಿ ಗಲಾಟೆಗೆ, ನಾವೆಲ್ಲರೂ ಹೋಗೋಣ, ಕೈಯಲ್ಲಿ ಏನಿದ್ರೆ ತೊಗೊಂಡು ಬಂದುಬಿಟ್ರಿ ಅಂತೇಳಿ. ಸೊ ಹಾಗಾಗಿ ರಾಜಶೇಖರ್ ಡೆತ್ ಆದ ತಕ್ಷಣ ಅವನು ಆ ಹುಡುಗ ಕೊಲೆ ಆದ ತಕ್ಷಣ ತಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಿ ಯಾರ ಮುಖ ಅಂತೇಳಿ. ಹಿಂಗೆ ಅಂದ ತಕ್ಷಣ ರಾಜಶೇಖರ್
ಹೇಳು ಹೇಳು ಅಂತೇಳಿ ಕೂಗ್ತಾರೆ. ಅಂದರೆ ಅವನ ಮೇಲೆ ಅಭಿಮಾನ ಇರುವಂಥ ಒಂದು 4 ಮಂದಿ ಸ್ನೇಹಿತರಂತೂ ಪ್ರೀತಿ ಪತ್ರ, ಒಬ್ಬ ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬರು ಇಬ್ಬರು ಆತ್ಮೀಯರು ಇದ್ದೇ ಇರ್ತಾರೆ. ಹಾಗೆ ಅವರೇ ಬಂದು ಮತ್ತೆ ಸ್ಮಶಾನದ ಹತ್ರ ಅಲ್ಲಿ ಸುಡುವಂಥ ಸಂದರ್ಭದಲ್ಲಿ ಹುಡುಗ ಸೋಮು ನೋವು ಪಡ್ತಾ ಇದ್ರೆ ಏನು ಮಾಡೋದಪ್ಪ, ಅವರು MLA ಹೇಳಿದ ಮೇಲೆ ಬಾಡಿ ಸುಟ್ಬಿಡ್ಬೇಕು, ಇಲ್ಲಾಂದ್ರೆ ಮತ್ತೆ ರೀಪೋಸ್ಟ್ ಮಾಡ್ತಾರೆ, ಬಾಡಿ ಹೊಣಿಸಿದ್ರಿ ಅಂತೇಳಿ ಹೇಳಿದ್ದಾರೆ ದೊಡ್ಡವರು ಅಂತ ಹೇಳ್ಬಿಟ್ಟು. ಮತ್ತೆ ಕಟ್ಟಿಗೆಗಳಿಂದ ಕೂಡ ನಮ್ಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ, ಏನಂತೇಳಿ ಇವಾಗ ನೋಡಿ ಸ್ಮಶಾನ ವಾಟಿಕೆಯಲ್ಲಿ ಕ್ರಿಮೇಷನ್ನಲ್ಲಿ ಇವಾಗ ನಾನು ಗಂಗಾವತಿಯಲ್ಲಿ ಮಾಡಿಸ್ತಾ ಇದ್ದೇನೆ ಒಂದು 20 ಕೋಟಿಯಲ್ಲಿ. ಅಂದರೆ ಟೋಟಲ್ ಆಗಿ ನಿಮಗೆ ನಮ್ಮ ಸಂಪ್ರದಾಯದಂತೆ ಹಿಂದೂ ಸಂಪ್ರದಾಯದಂತೆ ಕಟ್ಟಿಗೆಗಳನ್ನು ಇಟ್ಟು ಕೂಡ ನಾವು ತೊಡೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ. ಇಲ್ಲಿ ಹೋದರೆ ಸುಮ್ಮನೆ ಒಳಗಡೆ ಕಲಿಸಿ ಇದನ್ನ ಏನು ಮಾಡಿದ್ದಾರೆ, ಗ್ಯಾಸಿಂದ ಸುಟ್ಟಿದ್ದಾರೆ. ಅದನ್ನ ಹುಡುಗ ಹೇಳ್ತಾನೆ, ಕಟ್ಟಿಗೆಗಳಿಂದ ಕೂಡ ಸುಟ್ಟಿಲ್ಲ, ಅವರು ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ. ಅಂದರೆ ಇನ್ನು ಏನು ಎವಿಡೆನ್ಸ್ ಅನ್ನೋದು ಸಿಗಬಾರ್ದು ಅನ್ನೋಂಥ ಲೆಕ್ಕಕ್ಕೆ ಆ ವಿಡಿಯೋ ನಮ್ಗೆ ಹೇಳ್ತಾರೆ. ಇರುತ್ತೆ, ಅದು ನನಗೆ ಗೊತ್ತಿಲ್ಲ, ಅದು ಪೊಲೀಸರು ಅವರು ಎಂಕ್ವೈರಿ ಮಾಡಿದ್ರೇನೆ ಗೊತ್ತಾಗುತ್ತೆ. ಹೌದೌದು, ಅಲ್ಲ ಗೊತ್ತಿದೆ ನನಗೆ. ಇಲ್ಲಿ ಅಣ್ಣವರು ಸೋಮಶೇಖರ್ ರೆಡ್ಡಿ ನಮ್ಮಲ್ಲಿ ಮೊದಲು ಮಾಮೂಲು ಕಟ್ಟಿಗೆ ಸುಟ್ಟಿದ್ರು, ರೂಪಂಗಿ ರೋಡಲ್ಲಿ ಕಟ್ಟಿಗೆ ಸುತ್ತಾ ಇದ್ರು. ಈಗ ಒಂದು 8 ತಿಂಗಳಾಯ್ತು ಜಿಂದಾಲ್ ಅವರು ಎಲೆಕ್ಟ್ರಿಕಲ್ ಫೈರ್ ಮಾಡಿದ್ರು, ಇವ್ರಿಗೆ ಮಾಡಿದ್ದು ಎಲೆಕ್ಟ್ರಿಕಲ್. ನಾನು ಹೇಳ್ತಾ ಇರೋದು ಆ ಕಾರಣ ಏನಂತಂದ್ರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು. ಇವಾಗ ಕುಣಿಯಲ್ಲಿ ಮುಚ್ಚುವಂಥದ್ದು, ಆಮೇಲೆ ಸುಡೋ ವ್ಯವಸ್ಥೆ ಏನಿದೆ, ಶ್ರೀಮಂತರಾದರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ. ಬಡವರು ಯಾರಾದರೂ ಬಂದರೂ ಕೂಡ ಒಂದು 4-5 ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನು ಸುಡುವಂಥ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ. ಇವ್ರದ್ದು ಏನಾಗಿದೆ, ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನು ಇಟ್ಟು ಸುಡೋದು ಮಾಡಲಿಲ್ಲ, ಅಥವಾ ಕಟ್ಟಿಗೆಯಿಂದನೂ ಇದು ಮಾಡಲಿಲ್ಲ. ಆ ಹುಡುಗ ಹೇಳ್ತಾನೆ ನೋಡಿ, ಕಟ್ಟಿಗೆಯಿಂದಾದರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ, ಅವರು ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ ಅಂತೇಳಿ. ಮತ್ತು ಬಾಡಿನ ಹೊರಗಡೆ ತೆಗೆದು ರೀಪೋಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲೇ MLA ಹೇಳಿ ಅದನ್ನು ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನು ಮಾಡ್ತಾರೆ, ದೊಡ್ಡವ್ರು ಹೇಳಿದ ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ಅವೇ.